ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ಫಸ್ಟ್ ಆಫ್ ಆಲ್ ನಮ್ಮ KPSC ಅವರು ಇವತ್ತು ಒಂದು ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ. ಸೊ ಈ ಟೈಮ್ ಟೇಬಲ್ ಬಂದು ಎಲ್ಲ ನಮ್ಮ ಆಸ್ಪರೆಂಟ್ಸ್ ಫಾರ್ ಗ್ರೂಪ್ ಎ, ಗ್ರೂಪ್ ಬಿ ಸರ್ವಿಸಸ್ಗೆ, ಗ್ರೂಪ್ ಎ, ಗ್ರೂಪ್ ಬಿ ಆ್ಯಂಡ್ ಗ್ರೂಪ್ ಸಿ ಸರ್ವಿಸಸ್ಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರೆ KPSC ಕಡೆಯಿಂದ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರೋರಿಗೆ ಇದೊಂದು ಬಹುಮುಖ್ಯವಾದಂತಹ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಬಿಕಾಸ್ ಈಚ್ ಪಾಯಿಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಈಸ್ ವೆರಿ ವ್ಯಾಲ್ಯೂಯಬಲ್ ಇದೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ ಅವರೆಲ್ಲರಿಗೆ ಮನವಿ ಮಾಡ್ಕೊಳ್ಳೋದೇನಂತಂದರೆ, ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಯಾವುದೇ ಒಂದು ಹಾಟ್ ಅಪ್ಡೇಟ್ ಇರ್ಬೋದು ಅಥವಾ ನ್ಯೂ ಲೇಟೆಸ್ಟ್ ಇನ್ಫಾರ್ಮೇಷನ್ ಇರ್ಬೋದು ಮಿಸ್ ಮಾಡದೇ ಇರೋ ಥರ ನಾನು ಈ ಚಾನಲೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೇನೆ ಗೆಳೆಯರೆ. ಓಕೆ, ಸೊ ಲೆಟ್ ಅಸ್ ಗೋ ಇನ್ ಡೀಪ್ ಅಬೌಟ್ ದ ಟೈಮ್ ಟೇಬಲ್. ಏನು ಕೊಟ್ಟಿದ್ದಾರೆ ಈ ಟೈಮ್ ಟೇಬಲಲ್ಲಿ, ಇವತ್ತೇ ರಿಲೀಸ್ ಮಾಡಿರೋಂತಹ ಟೈಮ್ ಟೇಬಲ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ಟೈಮ್ ಟೇಬಲ್. ಏನಿದೆ ಟೈಮ್ ಟೇಬಲಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಪ್ರತಿಯೊಂದು ಎಕ್ಸಾಮಿನ ನೋಟಿಫಿಕೇಷನ್ ವಿತ್ ಡೇಟ್ ಹಾಕಿದ್ದಾರೆ. ಓಕೆ, ನೀವು ನೋಡ್ಬೋದು. ಮೊದಲನೇ ಕಾಲಮಲ್ಲಿ ನಿಮಗೆ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ. ಎರಡನೇ ಕಾಲಮಲ್ಲಿ ಅಧಿಸೂಚನೆ ಸಂಖ್ಯೆ ಅಂದರೆ ನೋಟಿಫಿಕೇಷನ್ ನಂಬರ್ ವಿತ್ ಡೇಟ್ ಮೆನ್ಷನ್ ಮಾಡಿದ್ದಾರೆ. ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಅದನ್ನು ಯಾರು ನೆನ್ಪಿಟ್ಕೊಳಲ್ಲ. ನಮಗೆ ಬೇಕಾಗಿರೋಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ಆ ಇನ್ಫಾರ್ಮೇಷನ್ ಒಂದು ಹುದ್ದೆಯ ಪದನಾಮ ಆ್ಯಂಡ್ ತಾತ್ಪೂರ್ವಕ ಪರೀಕ್ಷಾ ದಿನಾಂಕ ಕೊಟ್ಟಿರೋಂಥದ್ದು. ಈ ಎರಡು ಕಾಲಮ್ ವೆರಿ ವೆರಿ ಇಂಪಾರ್ಟೆಂಟ್ಗಳಿವೆ ನೋಡಿ. ಫಸ್ಟ್ ಎಕ್ಸಾಮ್ ಯಾವುದು? ಕನ್ನಡ ಭಾಷಾ ಪರೀಕ್ಷೆ. ಯಾರಿಗೆ? ಎಲ್ಲರಿಗೂ ಕನ್ನಡ ಭಾಷಾ ಪರೀಕ್ಷೆ ಅಂತಲ್ಲ, ಈ ಪರ್ಟಿಕ್ಯುಲರ್ ನೋಟಿಫಿಕೇಷನ್ ಅವರಿಗೆ ಮಾತ್ರ. ಅಂದರೆ PSC 1 RTB 1 ಅಂತ ಯಾರೆಲ್ಲ ಅಪ್ಲೈ ಮಾಡಿದಾರೋ ಅವರಿಗೆ ಕನ್ನಡ ಭಾಷೆ ಪರೀಕ್ಷೆ 18ನೇ ತಾರೀಕಿದೆ. ಅಂದರೆ ಯಾರೆಲ್ಲ ಬರೀಬೇಕು, ಇದೆಲ್ಲ ಆಲ್ಮೋಸ್ಟ್ ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳು ಅಪ್ಲೈ ಮಾಡಿದವರು ಎಲ್ಲರೂ ಸಹ ಕನ್ನಡ ಎಕ್ಸಾಮು ಜನವರಿನಲ್ಲೇ ಬರೀಬೇಕು, ನೆನ್ಬಿಟ್ಕೊಳ್ಳಿ. ಸೊ ನೀವು ಯಾವುದೇ ಥರ ನಿಮಗೇನು ಕೇಸ್ ಏನಾದರೂ ಮಿಸ್ ಆಗಿದೆ ಅಂತ ಗೊತ್ತಾದರೆ, ಲೈಕ್ ನೀವು ಕನ್ನಡ ಎಕ್ಸಾಮ್ ಬರೀಬೇಕಾ ಬೇಡವಾ ಅಂತ ಹೇಗೆ ಗೊತ್ತಾಗಬೇಕು ಅಂದರೆ ಪ್ರಿಪೇರ್ ಮಾಡ್ತಾರೆ ಗೈಸ್ ಈಗ ಕನ್ನಡ ಎಕ್ಸಾಮ್ಗೆ. ಯಾಕಂತಂದರೆ ಸದ್ಯದಲ್ಲಿ ಎಕ್ಸಾಮ್ಸ್ ಎಲ್ಲ ಇದೆ. ಸೊ ಜನವರಿನಲ್ಲಿ 18ನೇ ತಾರೀಕು ನಿಮಗೆ ಕನ್ನಡ ಎಕ್ಸಾಮ್ ಇರುತ್ತೆ. ಯಾರೆಲ್ಲ ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ದೀರಾ, ಓಕೆ, ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಅವರು ಒಂದು ಲಿಂಕ್ನ ಕೊಡ್ತಾರೆ. ನಾನು ಆ ಲಿಂಕ್ನ ಅಪ್ಡೇಟ್ ಮಾಡ್ತೀನಿ ಅವರು ಬಿಟ್ಟಾಗ. ಓಕೆ, ಈಗ ಸದ್ಯಕ್ಕೆ ಜನವರಿನಲ್ಲಿ 2025ರಲ್ಲಿ ಕೊಟ್ಟಿರೋಂತಹ ಡೇಟ್ಸ್ ಇದು. ಕನ್ನಡ ಭಾಷಾ ಪರೀಕ್ಷೆ 18ನೇ ತಾರೀಕು ಜನವರಿ ಇರುತ್ತೆ, ಅದು ಶನಿವಾರ. ಅದಾದ ನಂತರ ಸಾಮಾನ್ಯ ಪತ್ರಿಕೆ 1 ಯಾವುದು, ಈ ಪರ್ಟಿಕ್ಯುಲರ್ ನೋಟಿಫಿಕೇಷನ್ ಅವರಿಗೆ ಮಾತ್ರ. PSC 1 ನೋಟಿಫಿಕೇಷನ್ ಅವರಿಗೆ ಸಾಮಾನ್ಯ ಪತ್ರಿಕೆ 19ನೇ ತಾರೀಕು ಜನವರಿಯಲ್ಲಿ ಭಾನುವಾರ ದಿನ ಇರುತ್ತೆ. ಯಾರಿಗೆ? ನಾನ್ HK ಅವರಿಗೆ. ಉಳಿಕೆ ಮೂಲ ವೃಂದ ಅಂತಂದರೆ ನಾನ್ HKದವರಿಗೆ. ಅದಾದ ನಂತರ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ನೋಟಿಫಿಕೇಷನ್ ನೋಡಿ, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಹಾಯಕ ನಿಯಂತ್ರಕರು ಅಂತ ಏನು ಬಿಟ್ಟಿದ್ರು, ಇದು ಗ್ರೂಪ್ ಎ ಹುದ್ದೆಗಳಾಗಿರುತ್ತೆ. ಇವರಿಗೂ ಹಾಗೂ ಲೆಕ್ಕ ಪರಿಶೋಧಕರಿಗೂ ಸಹ ಗ್ರೂಪ್ ಬಿ ಹುದ್ದೆಗಳು 15 ಪೋಸ್ಟ್ ಏನಿತ್ತು ಅವರೆಲ್ಲರಿಗೂ ಸಹ ಹೈದರಾಬಾದ್ ಕರ್ನಾಟಕದವ್ರಿಗೆ 21 ಮಂಗಳವಾರದಿಂದ 24 ತನಕ ಇರುತ್ತೆ. ಓಕೆ, ಗ್ರೂಪ್ ಎ, ಗ್ರೂಪ್ ಬಿ ಎರಡು ಹುದ್ದೆಗಳು. ಡೇಟ್ಸ್ ಚೇಂಜ್ ಇರುತ್ತೆ. ಜನವರಿ 21 to 24ರಲ್ಲಿ ಅವರು ಡೇಟ್ಸ್ ನಿಮಗೆ ಕೊಡ್ತಾರೆ. ಅಂದರೆ ಯಾವ ಡೇಟು ನಿಮ್ಮ ಹಾಲ್ ಟಿಕೆಟಲ್ಲಿ ಬರುತ್ತೆ. ಬಟ್ ಈ ಪರ್ಟಿಕ್ಯುಲರ್ 3-4 ಡೇಟ್ಸಲ್ಲೇ ನಿಮಗೆ 21 to 24ರಲ್ಲಿ ಯಾವ ಡೇಟ್ ಆದರೂ ಬರ್ಬೋದು. ಆ್ಯಂಡ್ ನೆಕ್ಸ್ಟ್ ಏನು? ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ತಾಂತ್ರಿಕ ಪತ್ರಾಂಕಿತ ವ್ಯವಸ್ಥಾಪಕರು ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು 21 ಹುದ್ದೆಗಳಿದ್ದು ನಾನ್ HK. ಇದರಲ್ಲಿ ಜಾಸ್ತಿ ಜನ ಅಪ್ಲೈ ಮಾಡಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ 25ನೇ ತಾರೀಕು ಜನವರಿ ಇದೆ ನೋಡಿ, ಶನಿವಾರ ಇದೆ. ಕರ್ನಾಟಕ ರಾಜ್ಯ ಮತ್ತು ಲೆಕ್ಕಪತ್ರಿಕರು ಇದರಲ್ಲಿ ಗ್ರೂಪ್ ಹುದ್ದೆಗಳು ಉಳಿಕೆ ಮೂಲ ಒಂದು ನಾನ್ HKದವರಿಗೆ. ಅದು HKನಲ್ಲಿ ಮುಗ್ದಿತ್ತಲ್ವ, ಇವಾಗ 21ರಿಂದ 24 ಅದೇ ಥರ 27ರಿಂದ 30ನೇ ತಾರೀಕಿಗೆ ನಾನ್ HK ಅವರಿಗೆ ಕೊಟ್ಟಿದ್ದಾರೆ. ಸಿಮಿಲರ್ ಆಗಿ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಇದರಲ್ಲಿ ಸಿವಿಲ್ ವಿಭಾಗದವರೆಗೂ 92 ಹುದ್ದೆಗಳಿತ್ತು. ನಾನ್ HK ಅವರಿಗೆ 31ನೇ ತಾರೀಕು ಎಕ್ಸಾಮ್ ಇರುತ್ತೆ. ಈಗ ಫೆಬ್ರವರಿನಲ್ಲಿ ಕೊಟ್ಟಿರೋಂಥ ಡೇಟ್ಸ್ ಯಾರಿಗೆ? ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕರ ನಿರ್ದೇಶಕರು. ಗೈಸ್ ಇದ್ರು ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಅಂತ ಹೇಳ್ಬಿಟ್ಟು 20 ಹುದ್ದೆಗಳಿದ್ದಾವೆ. ಉಳಿಕೆ ಮೂಲ ವೃಂದ 2ನೇ ತಾರೀಕು ಫೆಬ್ರವರಿ 2025ನೇ ತಾರೀಕು 2025ನೇ ಇಸ್ವಿನಲ್ಲಿ ನಿಮ್ಮ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ.
ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸಲ್ಲಿ ಬಿಟ್ಟಿರೋಂತಹ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಇದು. ಓಕೆ, ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟು ಡೈರೆಕ್ಟಾಗಿ ಜಾಯ್ನಿಂಗ್ ಇರುತ್ತೆ. ಇದಕ್ಕೆ ನಾವು ಕೋರ್ಸು ಸಹ ಮಾಡ್ತಾಯಿದ್ದೀವಿ. ಯಾರಿಗೆಲ್ಲ ಇನ್ಫಾರ್ಮೇಷನ್ ಬೇಕಿದೆ ಇನ್ಫಾರ್ಮೇಷನ್ ಬೇಕಿದೆ ರಿಲೇಟೆಡ್ ಟು ಕೋರ್ಸ್, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ ಹಾಗೂ ಕೋರ್ಸನ್ನು ಇಮಿಡಿಯೇಟಾಗಿ ಪರ್ಚೇಸ್ ಮಾಡಿ, ಬಿಕಾಸ್ ಟೈಮ್ ಈಸ್ ವೆರಿ ಲೆಸ್. ಓಕೆ, ಇದು ನಾನ್ HK ಅವ್ರಿಗೆ. ಅದೇ ಥರ ಲೋಕೋಪಯೋಗ ಇಲಾಖೆಯಲ್ಲಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೇಡ್ 1 30 ಹುದ್ದೆಗಳಿದ್ವು. ನಾನ್ HK ಇವ್ರಿಗೂ ಸಹ 4ನೇ ತಾರೀಕಿಂದ 7ನೇ ತಾರೀಕು ತನಕ ಇರುತ್ತೆ. ಅದೇ ಥರ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಮೆಕ್ಯಾನಿಕಲ್ ಪೋಸ್ಟು ಗ್ರೇಡ್ 1ಗೆ 10 ಪೋಸ್ಟ್ ಇದ್ದಾವೆ. ಇದು ಫೆಬ್ರವರಿ 8ನೇ ತಾರೀಕು ಇರುತ್ತೆ. ಓಕೆ, ನಾನ್ HK. ಅದೇ ಥರ ನೋಡಿ ಹಲವಾರು ಡೇಟ್ಸ್ ಎಲ್ಲ ಬಿಟ್ಟಿದ್ದಾರೆ. ಓಕೆ, ಲೋಕೋಪಯೋಗ ಇಲಾಖೆಯಲ್ಲಿ ಈಗ ಹೈದರಾಬಾದ್ ಕರ್ನಾಟಕವರೆಗೂ ಕೊಟ್ಟಿದ್ದು ಸಹ ಡೇಟ್ ಕೊಟ್ಟಿದ್ದು ಫೆಬ್ರವರಿನಲ್ಲಿದೆ. ಆಲ್ಮೋಸ್ಟ್ HKದವ್ರಿಗೆ ಸ್ವಲ್ಪ ಡೇಟ್ಸ್ ಡಿಲೇ ಮಾಡಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಸಿವಿಲ್ಲು ವಿಭಾಗದಲ್ಲಿ ನೋಡಿ 16ನೇ ತಾರೀಕು ಕೊಟ್ಟಿದ್ದಾರೆ. ಆ್ಯಂಡ್ ಸಿಮಿಲರಾಗಿ ಇಲ್ಲಿ ನೋಡಿ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು. ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಗೈಸ್. ಇದು ಲ್ಯಾಂಡ್ ಸರ್ವೇಯರ್ ಅಲ್ಲ, ಕ್ಲಿಯರ್ ಆಗಿರಲಿ. ಇವ್ರಿಗೆ 18ನೇ ತಾರೀಕು ಫೆಬ್ರವರಿನಲ್ಲಿದೆ. ಕಾರ್ಖಾನೆಗಳ ಅಥವಾ ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತಾ ಮತ್ತು ಸ್ಪಷ್ಟ ಇಲಾಖೆಯಲ್ಲಿನ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು 7 ಹುದ್ದೆಗಳಿದ್ದು ಇದು 19ನೇ ತಾರೀಕು ಫೆಬ್ರವರಿನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೋಡಿ ಕಾರ್ಖಾನೆಗಳ ಬಾಯ್ಲರ್ಗಳು 20ನೇ ತಾರೀಕು ಮತ್ತೆ ಇದೆ, ಅದು ನಾನ್ HK ಅವರಿಗೆ. ಅಂತರ್ಜಲ ನಿರ್ದೇಶನಾಲಯದಲ್ಲಿನ ಭೂವಿಜ್ಞಾನಿಗಳು 21ನೇ ತಾರೀಕು ಫೆಬ್ರವರಿನಲ್ಲಿ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ 22ನೇ ತಾರೀಕು ಯಾರು ಬರೀಬೇಕು? ಕಡ್ಡಾಯ ಕನ್ನಡ ಪರೀಕ್ಷೆ. ನೋಡಿ ಇಲ್ಲಿ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಸೊ PSC ನೋಟಿಫಿಕೇಷನ್ ಅಂಡರ್ ಬರೋ ಅಂತಹ ಎಲ್ಲ ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕದವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಸಪ್ರೇಟಾಗಿರುತ್ತೆ. ಆ್ಯಂಡ್ ಸಾಮಾನ್ಯ ಪತ್ರಿಕೆ ಸಹ ಸಪ್ರೇಟಾಗಿರುತ್ತೆ. PSC ನೋಟಿಫಿಕೇಷನ್ ಅವರು ಅದು ಫೆಬ್ರವರಿನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಮಾರ್ಚಲ್ಲಿ ಬರೋವಂಥದ್ದು ನೋಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ HKದವರಿಗೆ 19 ಪೋಸ್ಟ್ ಇತ್ತು. ನಿಮಗೆ ಭಾನುವಾರ ಇದೆ. ಆ್ಯಂಡ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೈದರಾಬಾದ್ ಕರ್ನಾಟಕದವರೆಗೂ ಸಹ 4ನೇ ತಾರೀಕು ಮಂಗಳವಾರ ಇದೆ, ಮಾರ್ಚ್. ಆ್ಯಂಡ್ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳು ಹೈದರಾಬಾದ್ ಕರ್ನಾಟಕ 6ನೇ ತಾರೀಕು ಮಾರ್ಚ್ ಇದೆ. ಕಾರ್ಖಾನೆಗಳು ಬಾಯ್ಲರ್ಗಳು ನೋಡಿ 8ನೇ ತಾರೀಕು ಮಾರ್ಚ್ ಇದೆ. ಅಂತರ್ಜಲ ಕೈಗಾರಿಕಾ ವಾಣಿಜ್ಯ ಇಲಾಖೆ ಮತ್ತು ಹೈದರಾಬಾದ್ ಕರ್ನಾಟಕದವ್ರಿಗೆ 3 ಪೋಸ್ಟ್ ಇದೆ, ಅದು 12ನೇ ತಾರೀಕು ಮಾರ್ಚ್ ಕೊಟ್ಟಿದ್ದಾರೆ. ಪದವಿ ಪೂರ್ವ ವಿದ್ಯಾರ್ಹತೆಯ ವಿವಿಧ ಇಲಾಖೆಯಲ್ಲಿನ ವಿವಿಧ ಗ್ರೂಪ್ C ಹುದ್ದೆಗಳು ನೋಡಿ 313 ಇದ್ದಾವೆ. ಪದವಿ ಪೂರ್ವ ವಿದ್ಯಾರ್ಥಿಗಳು ಇದರಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ. ನಿಮಗೆ ಫಸ್ಟ್ ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕು 15ನೇ ತಾರೀಕು ಮಾರ್ಚು. 16ನೇ ತಾರೀಕು ಪತ್ರಿಕೆ 1, ಪತ್ರಿಕೆ 2, 16. ಸೊ ಕಂಟಿನ್ಯೂಸ್ ಆಗಿರುತ್ತೆ ಗೈಸ್, ಬೆಳಿಗ್ಗೆ ಮಧ್ಯಾಹ್ನ ಅಂತೇಳಿ. ಆ್ಯಂಡ್ ಇದಾದ ನಂತರ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ಬಿಟ್ಟಿರೋಂತಹ ಇಲಾಖೆಯಲ್ಲಿನ ಪಶು ವೈದ್ಯ ಅಧಿಕಾರಿಗಳು 342+58 ಹುದ್ದೆಗಳು ಬ್ಯಾಕ್ಲಾಗ್ ಪೋಸ್ಟ್ ಉಳಿಕೆ ಮೂಲವರಿಂದ ನಾನ್ HKನಲ್ಲಿ ಬಿಟ್ಟಿದ್ದರು. ಅವ್ರಿಗೂ ಸಹ 3 ಪರೀಕ್ಷೆ ಇರುತ್ತೆ, ಪತ್ರಿಕೆ 1, ಪತ್ರಿಕೆ 2, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ. ಮತ್ತು ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳು ಮುಖ್ಯ ಪರೀಕ್ಷೆ 1 28, 29, 1ನೇ ತಾರೀಕು. ಓಕೆ, ಏಪ್ರಿಲ್ ತನಕ ಕೊಟ್ಟಿದ್ದಾರೆ. ಸೊ ಏಪ್ರಿಲ್ 2025ರಲ್ಲಿ 2024ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖೆ ಪರೀಕ್ಷೆ ನಡೆಸ್ತಾರೆ ಅಂತ ಹೇಳಿದ್ದಾರೆ. 2025 ಏಪ್ರಿಲ್ ವಾಹಿನಿಯಲ್ಲಿ 3 ಹಂತಗಳಲ್ಲಿ ನಡೆಸಲಾಗುವುದು. ಗೈಸ್, ಇಷ್ಟೆಲ್ಲ ನಿಮ್ಮ ನೋಟಿಫಿಕೇಷನಿನ ಡೀಟೇಲ್ಸ್, ಅಂದರೆ ಈಗ ತಾನೇ ಕೊಟ್ಟಿರೋಂತಹ ಡೇಟ್ಸು ಇದೆಲ್ಲ. ಓಕೆ, ಈ ಡೇಟ್ಸ್ನ ನೋಡಿಕೊಂಡು ನೀವು ನಿಮ್ಮ ಎಕ್ಸಾಮ್ನ ತಯಾರಿ ಮಾಡ್ಕೊಳ್ಳಿ. ಯಾರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಿಪೇರ್ ಮಾಡ್ತಾಯಿದ್ದೀರಾ, ವಿತೌಟ್ ಹೆಸಿಟೇಷನ್, ವಿತೌಟ್ ಡಿಲೇ ಮಾಡದೆ ತಡ ಮಾಡದೆ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರೋಂತಹ ನಂಬರ್ಗೆ. ಓಕೆ, ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಇಲ್ಲಿ ತನಕ ಪೇಷನ್ಸಿಂದ ಕೇಳೋದಕ್ಕೆ ತುಂಬ ಧನ್ಯವಾದಗಳು. And I wish you all the best for the learning, and see you in the next session guys. See you all and wish you a good day.